ವಿಶ್ವ ಮಧ್ವ ಮತ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಮಧ್ವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಧ್ವ ಜಯಂತಿಯ ಅಂಗವಾಗಿ ವಿಶ್ವ ಮಧ್ವ ಮತ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಬಸವನಗುಡಿಯ ನವ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ರಥದಲ್ಲಿ ಮಧ್ವಾಚಾರ್ಯರ ಚಿತ್ರಪಟವನ್ನು ಇರಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ನವ ಮಂತ್ರಾಲಯ ಮಠದಿಂದ ಗಾಂಧಿ ಬಜಾರ್ನಲ್ಲಿರುವ ಶ್ರೀ ವ್ಯಾಸರಾಜ ಮಠದವರೆಗೂ ಶೋಭಾಯಾತ್ರೆಯನ್ನು ನೆರವೇರಿಸಲಾಯಿತು. ಈ ಶೋಭಾಯಾತ್ರೆಯಲ್ಲಿ ಶ್ರೀ ಮಧ್ವಾಚಾರ್ಯರ ಮೂಲ ಸಂಸ್ಥಾನ ಶ್ರೀ ಮಾಧವತೀರ್ಥ ಮಠ, ತಂಬಿಹಳ್ಳಿಯ ಪೀಠಾಧಿಪತಿಗಳಾದ ಶ್ರೀ 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 1008 ವಿದ್ಯಾವಲ್ಲಭ ಮಾಧವತೀರ್ಥ ಸ್ವಾಮೀಜಿಯವರ ರಥಯಾತ್ರೆ ನೆರವೇರಿಸಲಾಯಿತು. ನಂತರ ವ್ಯಾಸರಾಜ ಮಠದಲ್ಲಿ ಸಭಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭವಾಗಿ ಮಠದ ಮಠಾಧೀಶರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಮಧ್ವ ಜಯಂತಿ ಅಂತ ಯಾಕೆ ಆಚರಣೆ ಮಾಡಬೇಕು? ಮಧ್ವ ಜಯಂತಿ ಅಂತ ಯಾಕೆ ಆಚರಣೆ ಮಾಡಬೇಕು? ಯಾರು ಮಧ್ಯ ಕೈಕಾಲು ತರಬೇಡಿ. ಯಾಕೆ ಆಚರಣೆ ತರಬೇಕು ಅಂದರೆ, ಜಯಂತಿ ಅಂದ್ರೇನು? ಅವರು ಅವತಾರ ಮಾಡಿದ ದಿವಸ. ನಾವಿವತ್ತಿನ ದಿವಸ ಎಲ್ಲರಿಗೂ ಜಯಂತಿ ಮಾಡ್ತೀವಿ. ಯಾರು ಯಾತಕ್ಕೆ ಅವತಾರ ಮಾಡಿರ್ತಾರೋ ನಮಗೆ ಗೊತ್ತಾಗಲ್ಲ. ಹೊಡಿ ಎಲ್ಲರದ್ದು ಜಯಂತಿ. ಆದರೆ ಮಧ್ವಾಚಾರ್ಯ ಜಯಂತಿ ಜಗತ್ತು ಒಪ್ಪಲಿ ಬಿಡಲಿ, ಪುರಾಣ ವೇದ ಶಾಸ್ತ್ರ ಹೇಳೋದೇನು ಗೊತ್ತಾ? ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕಾಗಿ ವಾಯುದೇವರು ಮಧ್ವಾಚಾರ್ಯರಾಗಿ ಬಂದಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಏಕಾದಶಿಯ